Yes. Good morning, everyone. Today we shall discuss about the one of the most important lesson in 10th standard, and especially in English language. Okay, this lesson is very important for you because you are writing in an exam this lesson for 4 marks. Okay, very important questions also is there in the lesson. Will come the summary in your exam. Six question is there in this lesson or in this poem. This poem is Grandma Climbs a Tree. It's a very important and very interested poem for you because it's a very easy poem and very easy for 4 marks in the SSSC examinations. Okay, it's a lesson have a summary questions in an annual exam for 4 marks. Okay, question number 36. Okay, it's very important and definite question and fixed questions. ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಟ್ರೀ ಅನ್ನುವಂಥದ್ದು ನಿಮ್ಮ 10ನೇ ತರಗತಿಯಲ್ಲಿ ಬಹಳಷ್ಟು ಅವಶ್ಯಕವಾದಂತಹ ಒಂದು ಪಾಠವಾಗಿದೆ. ಈ ಪಾಠವನ್ನು ನೀವು ಬಹಳಷ್ಟು ಇಂಟ್ರೆಸ್ಟಿಂದ ಬಹಳಷ್ಟು ಆಸಕ್ತಿಯಿಂದ ಓದಬೇಕಾಗುತ್ತೆ. ಯಾಕಂದರೆ ನೀವು 10ನೇ ತರಗತಿಯಲ್ಲಿ ಈ ಪಾಠದ ಮೇಲೆ ಸಮರಿ ಆಧಾರಿತ ಕ್ವಶನ್ ಬರುತ್ತೆ ಮತ್ತು ಅದು ಡೆಫಿನೆಟ್ ಕ್ವಶನ್ ಆಗಿರುತ್ತೆ. ಅಂದರೆ ನಿರ್ದಿಷ್ಟವಾಗಿ ಫಿಕ್ಸ್ ಆದಂತಹ ಕ್ವಶನ್ ಆಗಿರುತ್ತೆ. 4 ಮಾರ್ಕ್ಸಿಗೆ ಬರುವಂತಹ ಒಂದು ಕ್ವಶನ್ನು ಈ ಪದ್ಯದ ಮೇಲೆ ಬಂದಿರುತ್ತೆ. ಸೊ ನಿಮ್ಮ SSLC ಎಕ್ಸಾಮಿನ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ಪಾಠವನ್ನು ನೀವು ಕ್ಲೀನಾಗಿ ಮತ್ತು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕಾಗಿರೋದು ಬಹಳಷ್ಟು ಅವಶ್ಯಕ. ಓಕೆ, ಇಟ್ಸ್ ಸೋಲ್ಡ್ ಇಟ್ಸ್ ಅ ಪೋಯಮ್ ಇಸ್ ಲೈಕ್ ಅ ಸ್ಮಾಲ್ ಸ್ಟೋರಿ. ಓಕೆ, ಈ ಪದ್ಯ ಏನಾಗಿದೆ ಸ್ಟೋರಿ ರೂಪದ ಸ್ಟೋರಿ ಟೈಪ್ ಪೋಯಮ್. ಓಕೆ, ಇಟ್ಸ್ ಅ ರಿಯಲ್ ಸ್ಟೋರಿ. ಏನಾಗಿದೆ ರಿಯಲ್ ಸ್ಟೋರಿ ಆಗಿದೆ. ಓಕೆ, ರಿಯಲ್ ಸ್ಟೋರಿ ಆಗಿದೆ. ಹಿಯರ್ ದಿಸ್ ಪೋಯಮ್ is written by ರಸ್ಕಿನ್ ಬಾಂಡ್. ಈ ಪದ್ಯ ರಸ್ಕಿನ್ ಬಾಂಡ್ ಅವರಿಂದ ಬರೆಯಲ್ಪಟ್ಟಿದೆ. ಓಕೆ, ಸೊ ಅದಕ್ಕಾಗಿ ಇಟ್ಸ್ ಅ ಫೇಮಸ್ ಪೋಯಮ್. ರಸ್ಕಿನ್ ಬಾಂಡ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪೋಯೆಟ್ ಇನ್ ದ ಇಂಗ್ಲಿಷ್ ಲಿಟರೇಚರ್. ಇಂಗ್ಲಿಷ್ ಭಾಷೆಯಲ್ಲಿ ಒಬ್ಬ ಶ್ರೇಷ್ಠ ಒಬ್ಬ ಪ್ರಸಿದ್ಧ ಕವಿ ಅಂದ್ರೆ ಈ ರಸ್ಕಿನ್ ಬಾಂಡ್. ಮೋಸ್ಟ್ ಫೇಮಸ್ because his written poem was famous, most famous ಆಗಿದ್ದವ. Here he wrote a Grandma Climbs a Tree is also very interested and very famous poem here. ಇವರು ಬರೆದಂತಹ ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅನ್ನುವಂತಹ ಪದ್ಯ ಬಹಳಷ್ಟು ಫೇಮಸ್ ಆಗಿದೆ. ಯಾಕಂದ್ರೆ ರಸ್ಕಿನ್ ಬಾಂಡ್ ಬರೆದಂತಹ ಪೋಯಮ್ ಆಗಿದೆ. ಯಾಕಂದ್ರೆ ರಸ್ಕಿನ್ ಬಾಂಡ್ ಅವರು ಇಂಗ್ಲಿಷ್ ಭಾಷೆಯಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಕವಿಯಾಗಿದ್ದಾರೆ. ಓಕೆ, ಸೊ ಹಿಸ್ ರೈಟಿಂಗ್ ಸ್ಟೈಲ್ ಇಸ್ ವೆರಿ ಇಂಟ್ರೆಸ್ಟೆಡ್ ಅಂಡ್ ಚಿಲ್ಡ್ರನ್ ಪ್ರಪೋಸ್. ಮಕ್ಕಳ ಓದಬಹುದಾದಂತಹ ಮಕ್ಕಳ ಉದ್ದೇಶ ಇಟ್ಟುಕೊಂಡು ಓಕೆ ಚಿಲ್ಡ್ರನ್ ಪ್ರಪೋಸ್ ಆಗಿರುತ್ತೆ. ಇವರು ಬರೆದಂತಹ ಪೋಯಮ್ ಆಲ್ಸೋ ಪ್ರಪೋಸ್ ಆಫ್ ಚಿಲ್ಡ್ರನ್, ಮಕ್ಕಳಿಗಾಗಿ ಓಕೆ ಬರೆದಂತಹ ಪೋಯಮ್ ಆಗಿರುತ್ತೆ. ಹಿಯರ್ ವಿ ವಾಂಟ್ ಸ್ಟಡಿ ಅಬೌಟ್ ದ ರಸ್ಕಿನ್ ಬಾಂಡ್. ನಾವೇನ್ ಮಾಡೋಣ ಈಗ ರಸ್ಕಿನ್ ಬಾಂಡ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಓಕೆ, ಎಸ್, ಸೊ ಹಿಯರ್ about the author, about the poet ರಸ್ಕಿನ್ ಬಾಂಡ್. ಯಾರ ಬಗ್ಗೆ? ರಸ್ಕಿನ್ ಬಾಂಡ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಇವರನ್ನ ರಸ್ಕಿನ್ ಬಾಂಡ್ ಅಂತ ಕರೀತಾರೆ. ಯಾಕಂದ್ರೆ he is a Indian poet and Anglo-Indian poet also.
poet also. Here not mentioned. ಇಲ್ಲಿ ನಿಮ್ಗೆ ಈ ಪಾಠದಲ್ಲಿ here not mentioned. We want about him, so his points also very important for us. ನಾವು ಇದ್ರ ಬಗ್ಗೆ ತಿಳ್ಕೋಬೇಕಾದ್ರೆ ಈ ಪಾಯಿಂಟ್ ಅನ್ನ ನಾವೇನ್ ಮಾಡಬೇಕು ತಿಳ್ಕೋಬೇಕು. Anglo Indian poet means he was born in India. He was born in India, but his father was England. Father and mother also from England. ಇವರ ತಂದೆ ಮತ್ತು ಇವರ ತಾಯಿ ಇಂಗ್ಲೆಂಡ್ ದೇಶದವರು ಹೌದಾ. ಬಟ್ ಇವರು ಹುಟ್ಟಿದ್ದು ಇಂಡಿಯಾದಲ್ಲಿ. ಸೊ ಇವರನ್ನ ಇಂಡಿಯನ್ ಪೋಯೆಟ್ ಅಂತ ಕರಿತೀವಿ. ಸ್ಪೆಷಲ್ ಆಗಿ ಆಂಗ್ಲೋ ಇಂಡಿಯನ್ ಪೋಯೆಟ್. ಆಂಗ್ಲೋ ಇಂಡಿಯನ್ ಪೋಯೆಟ್ ಅಂದ್ರೆ ಇಂಗ್ಲೆಂಡ್ ದೇಶದ ಬೇರೆ ದೇಶದವರು ದಂಪತಿಗೆ ಭಾರತದಲ್ಲಿ ಜನಿಸ್ತಾರೆ. ಇವರು ಎಲ್ಲಿ ಜನಿಸ್ತಾರೆ? ಭಾರತದಲ್ಲಿ ಜನಿಸ್ತಾರೆ. ಅದಕ್ಕಾಗಿ ವಿ ಆರ್ ಕಾಲಿಂಗ್ ಹಿಮ್ ಆಂಗ್ಲೋ ಇಂಡಿಯನ್ ಪೋಯೆಟ್. ಬಟ್ ಟುಡೇ he also living in India and plus England also. So still live. ಬದುಕಿದ್ದಾರೆ. Today 19 May, okay, 1934 his birthday. Today what date is? Today what date is? 19 May no, yes, 19 May 2024. But here his birthday is 19 May 1934. Yes, his birthday is there today. Especially today is birthday boy. He is a birthday boy. His birthday is there today. So I will be focused here. 19 May 1934. He already crossed his age 90 years. He is a 19 years old. Okay, not was because he is living. Right person. Okay, he was living in England. He ಸದ್ಯ ಇಂಗ್ಲೆಂಡ್ ದೇಶದಲ್ಲಿ ಇದ್ದಾರೆ. ಹೌದಾ. ಇವತ್ತು ಇವರ ಬರ್ತಡೇ ಇರೋದ್ರಿಂದಾಗಿ ಸ್ಪೆಷಲ್ ಆಗಿ ನಿಮಗ 4 ಮಾರ್ಕ್ಸ್ ಬರೋದ್ರಿಂದಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮಗೆ ಈ ಪಾಠವನ್ನ ಹೇಳ್ತಾ ಇದ್ದೀನಿ. ಓಕೆ. ರಸ್ಕಿನ್ born in Kasoli at Punjab. ಇವರು ಜನಿಸಿದ್ದು ಕಾಸೋಲಿ ಅನ್ನುವಂತಹ ಒಂದು ಊರಲ್ಲಿ. ಕಾಸೋಲಿ ಅನ್ನುವಂಥದ್ದು ಟುಡೇ ಇಸ್ ಕೇಮ್ ಇನ್ ಪಂಜಾಬ್. ಎಲ್ಲಿ ಬರ್ತದೆ? ಪಂಜಾಬ್ ರಾಜ್ಯದ ಕಾಸೋಲಿಯಲ್ಲಿ 19 May 1934 when 19 May 1934 at Kasoli in Punjab Raj, Punjab state, in Punjab state. ಪಂಜಾಬ್ ರಾಜ್ಯದ ಕಾಸೋಲಿಯಲ್ಲಿ 1934ರಲ್ಲಿ ಜನಿಸ್ತಾರೆ. ಇವತ್ತಿಗೆ 90 ಇಯರ್ಸ್, 90 ವರ್ಷದ ವ್ಯಕ್ತಿ ಇದ್ದಾರೆ. ಸ್ಟಿಲ್ ಇಸ್ ದೇರ್, ಬದುಕಿದ್ದಾರೆ ಇನ್ ಇಂಗ್ಲೆಂಡ್. ಓಕೆ, ಲಿವಿಂಗ್ ಇನ್ ಇಂಗ್ಲೆಂಡ್. ಇವರು ತಮ್ಮ ಏನ್ ಮಾಡ್ತಾ ಇದ್ದಾರೆ? ರಿಟೈರ್ಡ್ ಲೈಫ್ ಇನ್ ಸ್ಪೆಂಡಿಂಗ್ ಇನ್ ದ ಇಂಗ್ಲೆಂಡ್. ಓಕೆ, ಅಂಡ್ born now lives in Missouri and ಉತ್ತರಾಖಂಡ. ಮಿಸೋರಿ ಅನ್ನುವಂತಹ ಒಂದು ಊರಲ್ಲಿ ವಾಸಿಸ್ತಾ ಇದ್ದಾರೆ ಈಗ ಸದ್ಯ. ಏನಪ್ಪ ಅಂದ್ರೆ ಮಿಸೋರಿ ಅನ್ನುವಂಥದ್ದು ಇಸ್ ಕೇಮ್ ಇನ್ ಉತ್ತರಾಖಂಡ ಸ್ಟೇಟ್. ಎಲ್ಲಿ? ಉತ್ತರಾಖಂಡ ಸ್ಟೇಟ್ ಎಲ್ಲಿ ಬರುತ್ತೆ? ಉತ್ತರಾಖಂಡ ರಾಜ್ಯದಲ್ಲಿ ಮಿಸೋರಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದು ಬರುತ್ತೆ. ಬಟ್ he lives in also England. ಇಂಗ್ಲೆಂಡ್ನಲ್ಲಿ ಕೂಡ ವಾಸಿಸ್ತಾ ಇದ್ದಾರೆ. ಟುಡೇ he crossed his age 90 years. 90 ವರ್ಷ ವಯಸ್ಸು ಇವತ್ತಿಗೆ ಆಗಿದೆ. ಓಕೆ, yes. His father was one of the British officer. ಇವರಪ್ಪ ಏನಾಗಿದ್ರು? ಬ್ರಿಟಿಷ್ ಆಫೀಸರ್ ಆಗಿದ್ರು. Okay, so when his father came to India, that's one time our India ruling by Britishers. ಇವರಪ್ಪ ಯಾಕೆ ಬಂದಿದ್ರು ಅಂದ್ರೆ ನಮ್ಮ ದೇಶ ಏನಾಗಿತ್ತು? ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಇವರೇನಾಗ್ತಾರೆ? ಕೆಲಸಕ್ಕಂತ ಇಂಡಿಯಾಕ್ಕೆ ಬಂದಿರ್ತಾರೆ. ಅವಾಗ ಇಂಡಿಯಾದಲ್ಲಿ ಜಾನ್ ರಸ್ಕಿನ್ ಬಾಂಡ್ ಅವರು ಜನಿಸ್ತಾರೆ. ಓಕೆ, ಯುವರ್ ಫಾದರ್ ನೇಮ್ ಈಸ್ ಬ್ರೇರ್ ಬಾಂಡ್.
ಅಬ್ರೇ ಬಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಬ್ರೇ ಬಾಂಡ್. ಫಾದರ್ ನೇಮ್ ಇಸ್ ಅಬ್ರೇ ಬಾಂಡ್. His father name is ಅಬ್ರೇ ಬಾಂಡ್. Okay, next he wrote his first novel. He was not write first poem. He written the first novel. Novel means ಕಾದಂಬರಿ. ಮೊದಲು ಇವರು ಕಾದಂಬರಿಯನ್ನು ಬರೀತಾರೆ. ಯಾವ ಕಾದಂಬರಿ ಅಂದ್ರೆ ದ ರೂಮ್ ಆನ್ ದ ರೂಫ್. ಏನೋ ದ ರೂಮ್ ಆನ್ ದ ರೂಫ್. ರೂಮ್ ಆನ್ ದ ರೂಫ್ ಅನ್ನುವಂತಹ ಮೊದಲ ಕಾದಂಬರಿಯನ್ನ ಬರೀತಾರೆ. ಇಟ್ಸ್ ಆಸ್ಕ್ಡ್ ಆಲ್ರೆಡಿ ಇನ್ ಒನ್ ಎಕ್ಸಾಮ್ ಇನ್ ದ ಸ್ಟೈಲ್ ಆಫ್ ಪ್ರೊಫೈಲ್ ರೈಟಿಂಗ್ ಸ್ಟೈಲ್. ಪ್ರೊಫೈಲ್ ರೈಟಿಂಗ್ ಅಲ್ಲಿ ಇದರ ಬಗ್ಗೆ ಒಂದು ಎಕ್ಸಾಮ್ ಕೇಳಿದ್ರು, ಎಕ್ಸೆಲ್ ಮಾಡಿದ್ರು. ದ ರೂಮ್ ಆನ್ ದ ರೂಫ್, ಹೌದಾ? ಮಹಡಿ ಮೇಲಿನ ಮನೆ ಅಂತ ಅಂದಾಗ ಇವರು ಮೊದಲು ಪದ್ಯವನ್ನು ಬರಲಿಲ್ಲ. ಮೊದಲು ಇವ್ರು ಏನು ಬರೆದ್ರಪ್ಪ ಅಂದ್ರೆ ಕಾದಂಬರಿಯನ್ನು ಬರೆದರು. ಏನು ಬರೆದ್ರು? ಕಾದಂಬರಿ ಬರೆದ್ರು. ಆ ಕಾದಂಬರಿಗೆ ರೂಮ್ ಆನ್ ದ ರೂಫ್ ಅಂತ ಹೆಸರನ್ನ ಕೊಟ್ಟರು. ಓಕೆ, ಇದು ಫಸ್ಟ್ ಬುಕ್ ಆರ್ ಫಸ್ಟ್ ನಾವೆಲ್ ಈಸ್ ದ ರೂಮ್ ಆನ್ ದ ರೂಫ್, ಮಹಡಿ ಮೇಲಿನ ಮನೆ. When he was 17, has written more than 30 books for children. When he was crossed 17 years, ಇವರು 17 ವರ್ಷ ಕ್ರಾಸ್ ಆದಾಗ, when he crossed 17 years, he wrote 30 books. ಎಷ್ಟು? 30 ಬುಕ್ಸ್ಗಳು for children. Means he started his writing career early years. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಬರೆಯುವಂತಹ ಶೈಲಿಯನ್ನ ಕಂಡುಕೊಂಡ್ರು. when he was crossed 17, 17ನೇ ವಯಸ್ಸಿನಲ್ಲಿ 30 ಬುಕ್ ಅನ್ನು ಬರೆದಿದ್ದಾರೆ. ನಿಮ್ಗಿಂತ ಒಂದು ವರ್ಷ ಹೆಚ್ಚಿಗೆ ಇದ್ದಾಗ ಏನು ಬರೀತಾರೆ? 30 ಪುಸ್ತಕಗಳು ಫಾರ್ ಚಿಲ್ಡ್ರನ್, ಯಾರಿಗೆ? ಮಕ್ಕಳಿಗೋಸ್ಕರ ಬರೀತಾರೆ. 30 ಪುಸ್ತಕಗಳನ್ನ ಇವರು ಬರೀತಾರೆ. ಓಕೆ, ಹಿಯರ್ ದ ಮೋರ್ ದನ್ 30 books. ಟುಡೇ he wrote ಎಷ್ಟು? 500 ಶಾರ್ಟ್ ಸ್ಟೋರೀಸ್. ಎಷ್ಟು ಕಥೆಗಳನ್ನು ಬರೆದಿದ್ದಾರೆ ಇವತ್ತು? 500 ಶಾರ್ಟ್ ಸ್ಟೋರೀಸ್. 500 ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಪ್ಲಸ್ he was awarded ಪದ್ಮಭೂಷಣ, ಪದ್ಮವಿಭೂಷಣ ಆಲ್ಸೋ. ಓಕೆ, ಇನ್ನ ಪದ್ಮಶ್ರೀ, ಪದ್ಮಶ್ರೀ, ಪದ್ಮಶ್ರೀ. ಓಕೆ, ಇನ್ನ 1999 ಪದ್ಮಶ್ರೀ ಅವಾರ್ಡ್ 1999 ಬಂತು. ಪದ್ಮಭೂಷಣ ಯಾವುದು? ಪದ್ಮಭೂಷಣ, ಪದ್ಮಭೂಷಣ, ಪದ್ಮಭೂಷಣ. ಓಕೆ, ಇನ್ನ 2014 ಪದ್ಮಶ್ರೀ 1999, ಪದ್ಮಭೂಷಣ 2014. ಓಕೆ, 2014ರಲ್ಲಿ ಪದ್ಮಭೂಷಣ, ಪದ್ಮಶ್ರೀ 1999ರಲ್ಲಿ ಇವರಿಗೆ ಬರೀತು. And the grandmama climbs a tree shows Bond's great ability to endure uneven and action. Here, this poem told about unusual, means it's not usual activities. It's a special activities from his grandmother. ಅವ್ರ ಅಜ್ಜಿ ಇರ್ತಾಳಿದ್ರಾಗ ಆ ಅಜ್ಜಿ ತನ್ನ ಸಹಜ ಸ್ವಭಾವವನ್ನು ಇಲ್ಲಿ ವ್ಯಕ್ತಪಡಿಸುವುದಿಲ್ಲ. ಆಕೆ ಅಸಹಜವಾಗಿ ವಿಚಿತ್ರ ವಿಚಿತ್ರ ಅಂತ ಹೇಳ್ತಾರೆ. ಅಂತ ವಿಚಿತ್ರವಾದಂತಹ ಭಾವನೆಯನ್ನು ಹೊಂದಿದಂತಹ ಅಜ್ಜಿಯ ಕಥೆ ಈ ಪದ್ಯದಲ್ಲಿ ಅವರು ಬರೀತಾರೆ. ಅಷ್ಟೇ ಅಲ್ಲ, ಇವೆಂಟ್ಸ್ ಅಂಡ್ ಆಕ್ಷನ್ ಅಂಡ್ ಹಿಸ್ ಆಟೋಬಯೋಗ್ರಫಿ, ತನ್ನ ಜೀವನದಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡ್ರೆ. ಹಿಸ್ ಆಟೋಗ್ರಫಿ ನೇಮ್ ಈಸ್ ಸೆನ್ಸಸ್ ಫ್ರಮ್, ಏನು? ಸೆನ್ಸಸ್ ಫ್ರಮ್ a writer life. ಸೆನ್ಸಸ್ ಫ್ರಮ್ ರೈಟರ್ ಲೈಫ್ ಅಂದ್ರೆ ಬರಹಗಾರನ ಸನ್ನಿವೇಶ ಅಂತ ಕರಿತೀವಿ ಕನ್ನಡ. ಓಕೆ, ಸೆನ್ಸಸ್ ಫ್ರಮ್ ಅ ರೈಟರ್ ಲೈಫ್, ಬರಹಗಾರನ ಸನ್ನಿವೇಶ ಅಂತ ಇದನ್ನ ಕರಿತೀವಿ ಹಿಯರ್. ಓಕೆ, yes. Next, Bond talks about in the poem, in the Bond poem is there. In the poem, he telling about and talks about his granny. ಇವರು ಈ ಪದ್ಯದಲ್ಲಿ ಇವರು ಏನ್ ಮಾಡ್ತಾರೆ? ತನ್ನ ಅಜ್ಜಿಯ ಬಗ್ಗೆ, ಕಲ್ಕತ್ತಾ ಗ್ರ್ಯಾನಿ ಅಂತ ಬರ್ತಾಳೆ. ಓಕೆ, ಅವರ
ಅಜ್ಜಿ ಕಲ್ಕತ್ತಾದ ಅಜ್ಜಿ ಓಕೆ ಆಕೆಯ ಬಗ್ಗೆ ಏನ್ ಮಾಡ್ತಾರೆ ಹಿಯರ್ ಮೆನ್ಷನ್ ಓಕೆ ಸ್ಟ್ರಾಂಗ್ ಸ್ಟ್ರೇಂಜ್ ಪರ್ಸನ್ ಶಿ ವಾಸ್ ಒನ್ ಆಫ್ ದ ವಿಚಿತ್ರ ಅಂತ ಹೇಳ್ತಾರೆ ಸ್ಟ್ರೇಂಜ್ ವಿಚಿತ್ರವಾದಂತಹ ವ್ಯಕ್ತಿ ಹೊಂದಿದ್ರು ಹೂ ಸಾಟ್ ಅಲೋನ್ ಇನ್ ದ ಈವ್ನಿಂಗ್ ಪ್ಲೇಯಿಂಗ್ ಪೇಷನ್ಸ್ ಆಫ್ ಕಾರ್ಡ್ ಆಕೆ ಅಜ್ಜಿ came from British. She also was also followed British culture. But in India, her culture is strange. ವಿಚಿತ್ರವಾಗಿರ್ತದ ಇಂಗ್ಲೆಂಡ್ನವರ ಸ್ವಭಾವ ಇಲ್ಲಿ ಇಂಡಿಯಾದ ಬಂದಾಗ ಏನಾಗ್ತದ ವಿಚಿತ್ರವಾಗಿ ಕಾಣ್ತದ ಓಕೆ ನಾವು ಇಂಡಿಯಾದವರು ಇಂಗ್ಲೆಂಡ್ಗೆ ಹೋದ್ರಿ ಓಕೆ ವಿ ವೆಂಟ್ ಟು ಇಂಗ್ಲೆಂಡ್ ಅವರ್ ಆಕ್ಷನ್ ಆರ್ ಸ್ಟ್ರೇಂಜ್ ಇನ್ ಇಂಗ್ಲೆಂಡ್ okay Englandians or Britishers also came to in India their actions we are thinking about strange ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದಾಗ ಅವ್ರನ್ನ ನಾವು ವಿಚಿತ್ರ ಅಂತೇವೆ ನಮ್ಮನ್ನ ಬೇರೆ ದೇಶದವರು ವಿಚಿತ್ರ ಅಂತ ಹೇಳ್ತಾರೆ ಓಕೆ ಅದ್ರ ಬಗ್ಗೆ ಈ ಪೋಯಮ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾ ಹೋಗಿದ್ದಾರೆ ಓಕೆ ಅಪ್ ಟು ಹಿಯರ್ poem is about telling his Calcutta granny she was a one of the special charactered person ಅವರಕ್ಕೆ ಒಬ್ಬ ವಿಚಿತ್ರ ಸ್ವಭಾವದ ಗುಣವನ್ನು ಹೊಂದಿರುವ ಅಜ್ಜಿಯಾಗಿದ್ದರು ಹಿಯರ್ ಮೆನ್ಷನ್ಡ್ ಅಬೌಟ್ ಹರ್ ಸ್ಟ್ರೇಂಜ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಸ್ಟ್ರೇಂಜ್ ಆಕ್ಟಿವಿಟೀಸ್ ಆ್ಯಂಡ್ ಸ್ಟ್ರೇಂಜ್ ಆಕ್ಷನ್ಸ್ ಆಲ್ಸೋ ಓಕೆ